ನೋಡಿ, ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಿಯಾಂಕ್ ಖರ್ಗೆ ಅವರು ಸಿಎಂಗೆ ಪತ್ರ ಬರೆದಿದ್ದಾರೆ, ಆ ಕುರಿತಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನೇ ಚಟುವಟಿಕೆ ಇದ್ರೂ ಕೂಡ ಅನುಮತಿ ಪಡಿಬೇಕು, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಮಾಡ್ಕೊಂಡಿದ್ರು. ಇಂಥ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಒಂದು ಸಿದ್ಧಾಂತ ಇಟ್ಕೊಂಡು ಚಟುವಟಿಕೆ ಮಾಡ್ತಾರೆ. ಆರ್ಎಸ್ಎಸ್ ನವರದ್ದು ತಾಲಿಬಾನ್ ಮೈಂಡ್ ಸೆಟ್ ಅಂತ ಯತೀಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಏನೇ ಬೈಠಕ್ ಮಾಡಬೇಕು ಅಂತಂತಂದ್ರು ಅಥವಾ ಏನೇ ಚಟುವಟಿಕೆ ಮಾಡಬೇಕು ಅಂತಂದ್ರೆ ಪೂರ್ವಾನುಮತಿ ಪಡಿಬೇಕು. ಆದರೆ RSSನವ್ರು ಯಾವುದೇ ಪೂರ್ವಾನುಮತಿ ಇಲ್ಲದೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಇಷ್ಟು ದಿವಸಗಳು ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು. ಮತ್ತು ಅವ್ರೇನು ಸುಮ್ಮನೆ ಏನು ಮಾಮೂಲಾಗಿ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ, ಬದಲಾಗಿ ಐಡಿಯಾಲಜಿಕಲಿ ಒಂದು ಐಡಿಯಾಲಜಿ ಇಟ್ಕೊಂಡು ಆ ಐಡಿಯಾಲಜಿನೇ ಸಮಾಜದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರ್ತಾರೆ. ಸೊ ಹಾಗೆಲ್ಲ ಮಾಡಬೇಕಾದ್ರೆ ಅದು ರಾಜಕೀಯ ಇನ್ವಾಲ್ವ್ ಆಗಿರುತ್ತೆ. ಪೂರ್ವಾನುಮತಿ ಪಡಿಬೇಕು. ಸೊ ಪೂರ್ವಾನುಮತಿ ಪಡೆದು ಬೇಕಾದ್ರೆ ಮಾಡಲಿ. ಸರ್, ಬ್ರೇಕ್ ಹಾಕ್ಲಿಕ್ಕೆ ಏನಾದರೂ ಪ್ರಸ್ತಾವನೆ ಇದೆಯಾ ಸರ್ಕಾರದ ಮುಂದೆ? RSSಗೆ ಬ್ರೇಕ್ ಹಾಕಕ್ಕೆ ಅಂತ ಏನಿಲ್ಲ, ಬಟ್ ಆದರೆ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಪಾರ್ಕ್ಗಳಲ್ಲಿ ಅಲ್ಲೆಲ್ಲ ಸುಮ್ಮನೆ ಸಭೆಗಳನ್ನು ಮಾಡೋದು, ಅವರ ಒಂದು ವಿಶ್ವಪೂರಿತವಾದಂಥ ಸಿದ್ಧಾಂತನ ಹರಡೋದು, ಅದನ್ನು ಮಾಡೋ ಕೆಲಸ ಮಾಡ್ತಾರೆ. ಸರ್, BK ಹರಿಪ್ರಸಾದ್ ಅವರು ಹೇಳ್ತಾರೆ RSSನವರು ಭಾರತೀಯ ತಾಲಿಬಾನ್ಗಳು, ಅವರೆಲ್ಲೂ ಕೂಡ ನೋಂದಣಿ ಆಗಿಲ್ಲ, ಅವ್ರ ವಿರುದ್ಧ ತಮಿಳುನಾಡಲ್ಲಿ ಏನು ಕೇಸ್ ಆಗಿದೆ. ಈಗ ಅವರು ತಮ್ಮದು ದೊಡ್ಡ ಸಂಸ್ಥೆ ಅಂತ ಹೇಳ್ತಾರೆ, ಡೆಲ್ಲಿಲಿ ಸಾವಿರಾರು ಕೋಟಿಲಿ ಬಿಲ್ಡಿಂಗ್ ಮಾಡಿದ್ದಾರೆ, ಆದರೂ ಕೂಡ ರಿಜಿಸ್ಟರ್ಡ್ ಇಲ್ಲ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಅದು ಬಹಳ ಸೋಜಿಗದ ವಿಷಯ. ಅದು ಯಾಕೆ ಹಂಗಾಗಿದೆ ಅಂತ ಗೊತ್ತಿಲ್ಲ. ಕಾನೂನು ಪ್ರಕಾರ ಏನಾಗಬೇಕು, ಒಂದು ಸಂಸ್ಥೆ ಆ ರೀತಿ ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇರುವಂಥ ಒಂದು ಸಂಸ್ಥೆ ರಿಜಿಸ್ಟ್ರೇಷನ್ ಇಲ್ಲದೆ ಕೆಲಸ ಮಾಡ್ತಿದೆ ಅಂತಂದರೆ ನನಗನ್ಸೋ ಮಟ್ಟಿಗೆ ಕಾನೂನು ಬಾಹಿರ ಅದು. ಸೊ ಹಾಗಾಗಿ ಅದು ಕಾನೂನ ಪರಿಶೀಲನೆ ಮಾಡಿ ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಆಗಬೇಕು. ತಾಲಿಬಾನಿಗಳ ಮೈಂಡ್ ಸೆಟ್ ಏನು ಅವ್ರದ್ದು. ಇಂಥ ಪತ್ರಗಳು ಬಂದು ಹೋಗಿದೆ. ಪ್ರಿಯಾಂಕ್ಗೆ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆಗೆ ಪ್ರಹ್ಲಾದ್ ಜೋಶಿ ಅವರ ತಿರುಗೇಟಿದು. ಮುತ್ತಾತ ಅವರು ಆಕ್ರಮಣಕ್ಕೆ ಒಳಗಾಗಿದ್ರು. ನರಸಿಂಹರಾವ್ ಕಡಿವಾಣಕ್ಕೆ ಮುಂದಾಗಿದ್ರು. ದೇಶದಲ್ಲಿ 3 ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. RSSಗೆ ನಿರ್ಬಂಧ ಹಾಕಿದ್ರೆ ನಾವು ಸುಮ್ಮನಿರೋದಿಲ್ಲ. ಕುಕ್ಕರ್ ಬಾಂಬ್, ತಲ್ವಾರ್ ಹಿಡಿದವರು ಇವರಿಗೆ ಬ್ರದರ್ಸ್. ತಲ್ವಾರ್ ಹಿಡಿದು ತಿರುಗಾಡುವವರನ್ನ ಬಂಧಿಸಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ಪ್ರಹ್ಲಾದ್ ಜೋಶಿ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅದರ ಶಾಸಕರ ಮೇಲೆ ಹಲ್ಲೆ ಯತ್ನ ಆಗಿದ್ದರೆ ಅದು ಅತ್ಯಂತ ಖಂಡನೀಯ. ಮತ್ತು ಮುನಿರತ್ನವ್ರ ಮೇಲೆ ಏನು ಆರೋಪ ಮಾಡಿದ್ರೆ ಅದರಲ್ಲಿ ಅನೇಕ ಸಂಗತಿಗಳ ಬಗ್ಗೆ ಇದೇ ಸರ್ಕಾರದವರು ಬಿ ರಿಪೋರ್ಟ್ ಹಾಕ್ಯಾರ. ನಾನು ಮಾಧ್ಯಮದಲ್ಲಿ ನೋಡಿರೋ ಪ್ರಕಾರ ಈಗ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ, ಕರೆ ಟೊಪ್ಪಿ ಅಂತ ಇರ್ತಾರೆ ಅಂದ್ರೆ ಏನು ಅರ್ಥ ಇದೆ? ಮೈಯಾಗ ಸೊಕ್ಕು ಭಾಳ ಬಂದದಂತ ಅಷ್ಟೇ, ಜನ ಸೊಕ್ಕು ಇಳಿಸ್ತಾರೆ ನೋಡ್ರಿ. ಅವ್ರವ್ರ ಸ್ಟ್ಯಾಂಡರ್ಡ್ ತಕ್ಕಂತೆ ಅವ್ರು ಮಾತಾಡ್ತಾರೆ. ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗೆ ಅದು ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರೆ ಒಬ್ಬ ಸಾಬ ಕರೀಲಿ, ಹಾಕೊಂಬಂದಿರ್ತಾರಲ್ಲ, ಇವರು ಹೋಗಿ ಹಾಕೊಂಡಿರ್ತಾರಲ್ಲ, ಕರೀಲಿ. ಅಂದರೆ ಹಿಂದೂಗಳು ಏನಾದರೂ ಮಾಡಿದರೆ ಅವರಿಗೆ ಭಾಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ. ಆದರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅನ್ನಂತ ಹೇಳ್ರಿ, ಏನಾಗತ್ತೆ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂಗೆ ಮಾಡ್ತಾರೆ ಅವರು. ನನಗೆ